ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಗೀತಾ. ರಶ್ಮಿಕಾ ವಿಜಯ್ ದೇವರಕೊಂಡ, ಗೀತಾ ಗೋವಿಂದಂನಿಂದಾನೂ ಕೂಡ ಇವರಿಬ್ಬರ ಬಗ್ಗೆ ದಿನಕ್ಕೊಂದು ವಿಚಾರ ಕೇಳ್ಬರ್ತಾನೆ ಇದೆ. ಏರ್ಪೋರ್ಟ್ನಲ್ಲಿ ಒಟ್ಟೊಟ್ಟಿಗೆ ಹೋಗ್ಲಿಲ್ಲ ಅಂದ್ರೂ ಹೋಗಿರುವಂತಹ ಜಾಗದಲ್ಲಿ ಇಬ್ರೂ ಕೂಡ ಬೇರೆ ಬೇರೆ ಸಮಯದಲ್ಲಿ ಒಂದೇ ಲೊಕೇಶನ್ ಅಲ್ಲಿ ಫೋಟೋವನ್ನೇನೋ ಶೇರ್ ಮಾಡ್ಕೊಳ್ಳೋದು ಕಾಮನ್. ಎಕ್ಸಾಂಪಲ್ ಅಂದ್ರೆ ಮಾಲ್ಡೀವ್ಸ್ ನಲ್ಲಿ ಇವರಿಬ್ರು ಆಚರಿಸಿದಂತಹ ಹೊಸ ವರ್ಷ ಅಂತೂ ಸಿಕ್ಕಾಬಟ್ಟೆ ಸುದ್ದಿ ಆಗಿತ್ತು. ಅಲ್ಲಿಂದ ಇವರಿಬ್ರು ಮಧ್ಯೆ ಏನೋ ನಡೀತಿದೆ, ಲವ್ವಿ ಡವ್ವಿ ಡೇಟಿಂಗ್ ಔಟಿಂಗ್ ಅನ್ನುವಂತಹ ವಿಚಾರ ಕೇಳಿ ಬರ್ತಾ ಇತ್ತು. ಏನೋ ಸಿನಿಮಾ ಪ್ರಮೋಷನ್ಗೋಸ್ಕರ ಇವರಿಬ್ರು ಈ ತರ ಮಾಡ್ತಿದ್ದಾರ, ಸಿನಿಮಾ ರಿಲೀಸ್ ಟೈಮಲ್ಲಿ ಮಾತ್ರ ಕ್ಯಾಮ್ರಾ ಕಣ್ಣಿಗೆ ಕಾಣಿಸ್ಕೊಳ್ಳುವಂತವ್ರು ಸಿನಿಮಾ ಶೂಟಿಂಗ್ ಟೈಮಲ್ಲಿ ಯಾಕೆ ಸೈಲೆಂಟ್ ಆಗಿರ್ತಾರಲ್ಲ, ಇದೆಲ್ಲವೂ ಕೂಡ ಗಿಮಿಕ ಚಮಕ್ ಕೊಡ್ತಿದ್ದಾರ, ಕಿರಿಕ್ ಬ್ಯೂಟಿ ಅನ್ನುವಂತಹ ಸುದ್ದಿಗಳು ಕೂಡ ಆಗಾಗ ಹರಿದಾಡ್ತಿತ್ತು. ರಶ್ಮಿಕಾ ಮಂದಣ್ಣ ಬಂದು 10 ವರ್ಷ ಆಗ್ತಾ ಬಂತು. ಕಡಿಮೆ ಅವಧಿಯಲ್ಲಿ ಹೆಚ್ಚು ಸಿನಿಮಾವನ್ನ ಮಾಡಿದವರು. ಏನಿಲ್ಲ ಅಂತ ಹೇಳಿದ್ರು ವರ್ಷದಲ್ಲಿ 3ರಿಂದ 4 ಸಿನಿಮಾ ರಶ್ಮಿಕಾ ನಾಯಕ ನಟಿ ಅನ್ನುವಂತಹ ರೀತಿಯಲ್ಲಿ ರಿಲೀಸ್ ಆಗ್ತಿತ್ತು. ಕೇವಲ ಕನ್ನಡ ಮಾತ್ರ ಅಲ್ಲ, ಕನ್ನಡದಲ್ಲಿ ಅವರು ಸಿನಿಮಾನ ಸ್ಟಾರ್ಟ್ ಮಾಡಿದ್ರು ಕೂಡ ಅವರು ಬೆಳೆದದ್ದು ಮಾತ್ರ ತೆಲುಗು, ತಮಿಳು ಹಾಗೆ ಬಾಲಿವುಡ್ನಲ್ಲಿ. ಬಿ-ಟೌನ್ನ ಬಹು ಬೇಡಿಕೆಯ ನಟಿಯಾಗಿದ್ದಾರೆ ರಶ್ಮಿಕಾ ಮಂದಣ್ಣ. ಬಿ-ಟೌನ್ನಲ್ಲಿ ಕಳೆದ ವರ್ಷ ರಿಲೀಸ್ ಆದಂತಹ ಥಾಮಾ ಸಿನಿಮಾ ಜೊತೆಗೆ ಸಿಕಂದರ್ ಸಿನಿಮಾ, ಈ ವರ್ಷ ರಿಲೀಸ್ಗೆ ರೆಡಿ ಆಗಿರುವಂತಹ ಕಾಕ್ಟೈಲ್ 2 ಸಿನಿಮಾ ಜೊತೆಗೆ ಇತ್ತೀಚೆಗೆ ಅಷ್ಟೇ ಅವರು ಓಕೆ ಅಂದಿರುವಂತಹ ವಿಜಯ್ ದೇವರಕೊಂಡ ಅವರ ಜೊತೆಗಿನ ಸಿನಿಮಾ ರಣಬಾಲಿ, ಅಷ್ಟೇ ಅಲ್ಲ ಶಾಹಿದ್ ಕಪೂರ್ ಅವರ ಜೊತೆಗಿನ ಮತ್ತೊಂದು ಸಿನಿಮಾ, ಕೈ ತುಂಬಾ ಸಿನಿಮಾಗಳಿದೆ. ಬಟ್ ರಶ್ಮಿಕಾ ವಿಚಾರದಲ್ಲಿ ಕೇಳಿ ಬರ್ತಿರುವಂತಹ ಸುದ್ದಿ ಮದುವೆ ಆಗ್ತಿದ್ದಾರೆ ಅನ್ನೋದು. ಅಕ್ಟೋಬರ್ 3ರಿಂದ ಇವರಿಬ್ಬರ ವಿಚಾರದಲ್ಲಿ ಅಂದ್ರೆ ರಶ್ಮಿಕಾ ಹಾಗೆ ದೇವರಕೊಂಡ ಅವರ ವಿಚಾರದಲ್ಲಿ ಒಂದು ಸುದ್ದಿ ಹರಿದಾಡುತ್ತೆ. ಇವರಿಬ್ರು ಕೂಡ ಫ್ಯಾಮಿಲಿಯವರ ಸಮ್ಮುಖದಲ್ಲಿ ಮದುವೆ ಆಗಿದ್ದಾರೆ. ಇನ್ನೇನು ಫೆಬ್ರವರಿ 26ಕ್ಕೆ ಮದುವೆ ಆಗ್ತಾರೆ. ಇದೆಲ್ಲವೂ ಕೂಡ ಅಂತೆ ಕಂತೆ ಸುದ್ದಿ ಆಗಿರ್ತೋ ಹೊರತು ಇವರಿಬ್ಬರ ಪರವಾಗಿ ಯಾರೂ ಕೂಡ ಸ್ಪಷ್ಟನೆಯನ್ನ ಅಧಿಕೃತವಾಗಿ ಕೊಟ್ಟಿರಲಿಲ್ಲ. ಆದ್ರೆ ಇದೀಗ ಒಂದು ಇನ್ವಿಟೇಷನ್ ಕಾರ್ಡ್ ವೈರಲ್ ಆಗ್ತಾ ಇದೆ. ಅದು ರಶ್ಮಿಕಾ ಮಂದಣ್ಣ ಹಾಗೆ ವಿಜಯ್ ದೇವರಕೊಂಡ ಫೆಬ್ರವರಿ 26ಕ್ಕೆ ಜೈಪುರದ ಅರಮನೆಯಲ್ಲಿ ಅದ್ಧೂರಿಯಾಗಿ ಮದುವೆ ಆಗ್ತಿದ್ದಾರೆ. ಹಾಗೆ ಮಾರ್ಚ್ 4ರಂದು ಜೂಬ್ಲಿ ಹಿಲ್ಸ್ ನಲ್ಲಿ ಇವರಿಬ್ಬರ ಅದ್ದೂರಿ ರಿಸೆಪ್ಷನ್ ಹೈದರಾಬಾದ್ನಲ್ಲಿ ನಡೀತಿದೆ ಅನ್ನುವಂಥದ್ದು. ಎಸ್, ವಿಜಯ್ ದೇವರಕೊಂಡ ಹಾಗೆ ರಶ್ಮಿಕಾ ಮಂದಣ್ಣ ಒಟ್ಟೊಟ್ಟಿಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಕ್ಸಸ್ ಅನ್ನ ಪಡೆದವರು. ಅರ್ಜುನ್ ರೆಡ್ಡಿ ಸಿನಿಮಾ ಆದ್ಮೇಲೆ ಒಂದು ಬಿಗ್ ಬ್ರೇಕ್ ಕೊಟ್ಟಂತಹ ಸಿನಿಮಾ ವಿಜಯ್ ದೇವರಕೊಂಡಗೆ ಅಂದ್ರೆ ಅದು ಗೀತಾ ಗೋವಿಂದಂ. ಗೀತಾ ಗೋವಿಂದಂ ಮೂಲಕ 100 ಕೋಟಿ ಕ್ಲಬ್ ಸೇರಿದಂತಹ ರಶ್ಮಿಕಾ ಹಾಗೆ ದೇವರಕೊಂಡ ಅಲ್ಲಿಂದ 3 ಸಿನಿಮಾದಲ್ಲಿ ನಟಿಸಿದ. ಅದರಲ್ಲಿ ಮೊದಲನೇದಂತ ಹೇಳಿದ್ರೆ ಗೀತಾ ಗೋವಿಂದಂ, ಅದಾದ ನಂತರ ಬಂದಂತಹ ಡಿಯರ್ ಕಾಮ್ರೇಡ್ ಸಕ್ಸಸ್ ಕಡಿಮೆ ಆದ್ರೂ ಕೂಡ ಅಲ್ಲಲ್ಲಿ ಪಾತ್ರ ಅಂತೂ ತುಂಬಾನೇ ಹೆಸರನ್ನ ಮಾಡ್ತು. ಇದಾದ ನಂತರ ಈಗ ವಿಜಯ್ ದೇವರಕೊಂಡ ಸಕ್ಸಸ್ ಕಾಣಬೇಕಾಗಿರುವಂತಹ ಪರಿಸ್ಥಿತಿಯಲ್ಲಿ ರಶ್ಮಿಕಾ ಸಾಥ್ ಕೊಟ್ಟಿದ್ದಾರೆ, ರಣಬಾಲಿ ಮೂಲಕ ಬರ್ತಿದ್ದಾರೆ. ಫೆಬ್ರವರಿ 26ಕ್ಕೆ ಮದುವೆ ಅಂತಿದ್ರೆ ಫೆಬ್ರವರಿ 26ಕ್ಕಿನ ಮುಂಚೆ ಅಂದ್ರೆ 1 ತಿಂಗಳು ಮುಂಚೆ ಜನವರಿ 26ಕ್ಕೆ ಇವರಿಬ್ರು ಒಂದು ಸಿನಿಮಾನ ಅನೌನ್ಸ್ ಮಾಡ್ತಾರೆ. ಆ ಒಂದು ವಿಚಾರಕ್ಕೆ ಏನಾದ್ರೂ ಇವರ ಮದುವೆ ವಿಷಯ ಸದ್ದು ಮಾಡ್ತಿದ್ದ ಅಂತ ಅಂತಿದ್ರೆ ಖಂಡಿತ ಇಲ್ಲ, ಅವರಿಬ್ರು ಮದುವೆ ಆಗ್ತಿದ್ದಾರೆ. ಅದು ಫೆಬ್ರವರಿ 26ಕ್ಕೆ. ಅದ್ರ ಬಗ್ಗೆ ಒಂದು ಅರಮನೆ ಕೂಡ ಆಲ್ರೆಡಿ ರೆಡಿ ಆಗ್ತಿದೆ ಅನ್ನುವಂಥದ್ದು ಕೂಡ ಕೇಳಿ ಬಂದಿತ್ತು. ರಶ್ಮಿಕಾ ಅವರನ್ನ ನೀವು ಮದುವೆ ಆಗ್ತಿದ್ದೀರಾ ಅಂತ ಹೇಳಿದ್ರೆ ನನ್ನ ವೈಯಕ್ತಿಕ ವಿಚಾರವನ್ನ ನಾನು ಎಲ್ಲೂ ಕೂಡ ಹೇಳ್ಕೊಳ್ಳೋಕೆ ಇಷ್ಟಪಡಲ್ಲ, ಇಷ್ಟೇ ಹೇಳಿದ್ದು. ಇನ್ನು OTT ರೈಟ್ಸ್ಗೆ ಈ ಒಂದು ಮದುವೆಯ ವಿಡಿಯೋವನ್ನ 60 ಕೋಟಿಗೆ ಕೇಳಿದ್ರು ಅನ್ನುವಂತಹ ಸುದ್ದಿ ಕೂಡ ಕೇಳಿ ಬಂದಿತ್ತು. ಇದಕ್ಕೆ ಇವರಿಬ್ರು ಕೂಡ ನಯವಾಗಿಯೇ ಬೇಡ ಅಂತ ಹೇಳಿದ್ದಾರೆ ಅನ್ನುವಂಥದ್ದು ಕೂಡ ಟಾಕ್ ಆಫ್ ದಿ ಟೌನ್ ಆಯಿತು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇವರಿಬ್ಬರ ಮದುವೆಯ ಇನ್ವಿಟೇಷನ್ ವೈರಲ್ ಆಗ್ತಾ ಇದ್ದು, ಏನು ಮದುವೆ, ಯಾವಾಗ ಮದುವೆ, ಫೆಬ್ರವರಿ 26ಕ್ಕೆ, ಎಲ್ಲಿ ಅನ್ನುವಂಥದ್ದು ಆ ಒಂದು ಮೆನ್ಷನ್ ಮಾಡಿಲ್ಲ. ಬಟ್ ಸ್ಟಿಲ್ ಆರತಕ್ಷತೆ ಕಾರ್ಯಕ್ರಮದ ವಿಚಾರ ಅಲ್ಲಿ ಮೆನ್ಷನ್ ಆಗಿರೋದ್ರನ್ನು ನೋಡಿದ್ರೆ ಅತಿ ಆತ್ಮೀಯರಿಗೆ ಮಾತ್ರ ಮದುವೆ ಆಮಂತ್ರಣ ಕೊಟ್ಟಿರೋದು ಇಲ್ಲಿ ಗೊತ್ತಾಗ್ತಾ ಇದೆ. ಅಂಡ್ ಬಿ-ಟೌನ್, ಸ್ಯಾಂಡಲ್ವುಡ್ ಹಾಗೆ ಟಿ-ಟೌನ್ ಹಾಗೆ ಕಾಲಿವುಡ್ ಎಲ್ಲ ಕಡೆನೂ ಕೂಡ ರಶ್ಮಿಕಾ ಸಿನಿಮಾವನ್ನ ಮಾಡಿದ್ದಾರೆ. ಪುಷ್ಪಾ 2 ಸಕ್ಸಸ್ ಜೊತೆಗೆ ಪುಷ್ಪಾ ಮೂಲಕ ಶ್ರೀವಲ್ಲಿಯ ಅಭಿಮಾನಿಗಳೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಇನ್ನು ಕರ್ನಾಟಕದ ಕ್ರಶ್ ಆಗಿ ಕಿರಿಕ್ ಪಾರ್ಟಿ ಮೂಲಕ ಕಾಣಿಸ್ಕೊಂಡ್ರು. ಕರ್ನಾಟಕದ ಕ್ರಶ್ ಸಾನ್ವಿ ಅಂತಲೇ ಹೆಸರಾದ್ರು. ಕನ್ನಡದಲ್ಲೂ ಅವರ ಅಭಿಮಾನಿ ಬಳಗ ತುಂಬಾ ದೊಡ್ಡ ಸಂಖ್ಯೆಯಲ್ಲೇ ಇದೆ. ಆದ್ರೆ ಕಾಂಟ್ರವರ್ಸಿ, ಕನ್ನಡ ಗೊತ್ತಿಲ್ಲ, ಅವರು ಮೊದಲನೇದಾಗಿ ನಡೆಸಿದಂತಹ ಬ್ಯಾನರ್ನ ಹೆಸರನ್ನ ಹೇಳೋದಕ್ಕೆ ಕೈ ಸನ್ನೆ ಮಾಡಿದ್ರು ಅನ್ನುವಂತಹ ಒಂದಷ್ಟು ಗಾಸಿಪ್ಗಳನ್ನ ಬಿಟ್ರೆ ರಶ್ಮಿಕಾ ಮಂದಣ್ಣ ಕನ್ನಡದ ಬೆಡಗಿ ಜೊತೆಗೆ ಕೂರ್ ಬ್ಯೂಟಿ ಅಂತಾನೆ ಎಲ್ರಿಗೂ ಕೂಡ ಚಿರಪರಿಚಿತ. ಇದೆಲ್ಲವನ್ನ ಗಮನಿಸ್ತಾ ಹೋದ್ರೆ ಎಲ್ಲಾ ವುಡ್ಗಳಿಂದನೂ ಕೂಡ ಸೆಲೆಬ್ರಿಟೀಸ್ಗಳು ರಶ್ಮಿಕಾ ಹಾಗೆ ವಿಜಯ್ ದೇವರಕೊಂಡ ಮದುವೆಗೆ ಹೋಗೋದು ಖಂಡಿತ ಅಂತ ಹೇಳ್ಬೋದು. ಇದರ ಜೊತೆಗೆ ಯಾವ ರೀತಿ ತಯಾರಿ ಆಗ್ತಿದ್ದಾರೆ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡಬೇಕು.
ಯಾವಾಗ ಮದುವೆ ಅಂತ ಪಾಪರಾಜಿಸ್ಗಳೇನಾದರೂ ಕೇಳಿದ್ದೆ ಆದರೆ ಅವರಿಬ್ಬರೂ ಹೇಳುವಂಥದ್ದು ಸೈಲೆಂಟ್ ಆಗಿ ಸ್ಮೈಲ್ ಮಾಡಿ ಸುಮ್ಮನೆ ಹೋಗುವಂಥದ್ದು. ಇದೇ ಒಂದು ವಿಚಾರಕ್ಕೆ ಅವರಿಬ್ಬರು ಸುದ್ದಿ ಆಗ್ತಿದ್ದಾರೆ ಅನ್ನೋದನ್ನ ಬಿಟ್ಟರೆ ಯಾವ ವಿಚಾರವನ್ನು ಕೂಡ ಬಿಟ್ಕೊಟ್ಟಿಲ್ಲ. ಇನ್ನು ಹೊಸ ವರ್ಷ ಇವರಿಬ್ಬರ ಜೀವನದಲ್ಲಿ ಒಂದು ಸ್ಪೆಷಲ್ ಅಂತಾನೆ ಹೇಳ್ಬೋದು. ರೋಮ್ನಲ್ಲಿ ಇವರಿಬ್ಬರು ಹೋಗ್ತಾರೆ, ಸ್ನೇಹಿತರ ಜೊತೆಗೆ ಒಂದು ಹೊಸ ವರ್ಷವನ್ನ ಆಚರಣೆ ಮಾಡ್ತಾರೆ. ಇದು ಒಂದು ರೀತಿ ಬ್ಯಾಚುಲರೇಟ್ ಪಾರ್ಟಿಯನ್ನೇನಾದರೂ ಕೊಟ್ರ ವಿಜಯ್ ದೇವರಕೊಂಡ ಅಂತಾನೆ ಸುದ್ದಿ ಆಗುತ್ತೆ. ಇನ್ನು ರಶ್ಮಿಕಾ ಏನ್ ಕಡಿಮೆ ಅಲ್ಲ, ಅವರೂ ಕೂಡ ತಮ್ಮ ಗೆಳತಿಯರ ಜೊತೆಗೆ ಶ್ರೀಲಂಕಾಗೆ ಹೋಗ್ತಾರೆ. ಅಲ್ಲೂ ಕೂಡ ಪಾರ್ಟಿ ಮೋಜು ಮಸ್ತಿ ಅಂತ ಎಂಜಾಯ್ ಮಾಡಿ ಬರ್ತಾರೆ. ಸೊ ಇದೆಲ್ಲವನ್ನ ನೋಡಿದಾಗ ಇದು ಅಂದ್ರೆ ಕಳೆದ ವರ್ಷ ಇವರಿಬ್ಬರ ಅಂದ್ರೆ ಬ್ಯಾಚುಲರ್ ಜೀವನದ ಅಂದ್ರೆ ಒಬ್ಬರೇ ಇರುವಾಗ ಅಂದ್ರೆ ಏಕಾಂಗಿಯಾಗಿ ಅಂದ್ರೆ ದಾಂಪತ್ಯ ಜೀವನಕ್ಕೆ ಎಂಟ್ರಿ ಕೊಡೋದಕ್ಕಿಂತ ಮುಂಚೆ ಬ್ಯಾಚುಲರ್ ಆಗಿ ಸೆಲೆಬ್ರೇಟ್ ಮಾಡಿದಂತಹ ಕೊನೆಯ ಹೊಸ ವರ್ಷನ ಅನ್ನುವಂಥದ್ದು ಕೂಡ ಚರ್ಚೆ ಆಯಿತು. ಒಟ್ಟಾರೆ ಹೇಳೋದಾದ್ರೆ ರಶ್ಮಿಕಾ ಮಂದಣ್ಣ ವಿಜಯ್ ದೇವರಕೊಂಡ ಯಾವಾಗಲೂ ಕೂಡ ಸುದ್ದಿಯಲ್ಲಿರುವಂತಹ ಜೋಡಿ. ಇವರಿಬ್ಬರೂ ಕೂಡ ಈಗ ಹೊಸ ಜೀವನಕ್ಕೆ ಕಾಲಿಡ್ತಿದ್ದಾರೆ. ಅಧಿಕೃತವಾಗಿ ಘೋಷಣೆ ಆಗೋದಂದೇ ಬಾಕಿ. ಆದರೆ ಅವರು ಮದುವೆ ಆಗ್ತಿರೋದು ಖಚಿತ ಅನ್ನೋದನ್ನ ಈ ಒಂದು ಇನ್ವಿಟೇಷನ್ಸ್ ಕಾರ್ಡ್ಗಳು ಹೇಳ್ತಿರೋದನ್ನ ನೋಡಿದ್ರೆ ಫೆಬ್ರವರಿ 26ಕ್ಕೆ ಎಲ್ಲರೂ ಕೂಡ ಕಾಯಲೇಬೇಕು. ಆಗ ನಮಗೆ ಒಂದು ಅಧಿಕೃತವಾಗಿ ಸ್ಪಷ್ಟನೆ ಸಿಗುವಂಥದ್ದು ರಶ್ಮಿಕಾ ಹಾಗೆ ವಿಜಯ್ ದೇವರಕೊಂಡ ಹೊಸ ದಾಂಪತ್ಯಕ್ಕೆ ಕಾಲಿಟ್ಟಿದ್ದಾರೆ ಅನ್ನೋದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.